ಅದು ಭಾಳ ಮುಖ್ಯ ಐತಿ ನೋಡ್ರಿ. ನಮ್ಮ ಜೀವನದಾಗ ಇವತ್ತು ಮೂರನೇದವ್ರಿಗೆ ಕಿವಿಗೆ ಬೀಳಕ್ಕೆ ಹೋಗ್ಬಾರ್ದು. ನಮ್ಮ ಮನ್ಯಾಗ ಆದ್ರೆ ಅವ್ರ ಬಾಯಿಂದ ಇನ್ನೊಬ್ರ ಬಾಯಿಗೆ ಹೋಗಿ ಭಾಳ ತಡ ಹತ್ತೋದಿಲ್ಲ, ಅಷ್ಟೇ ಜೀವನ ಹಾಳಾಗೋದ್ರಿಂದ. ಇದರಿಂದನ ಮೇನ್ ದುಡ್ಡಿನ ವಿಷಯದಲ್ಲಿ ನಮ್ಗೆ ಎಷ್ಟೇ ದುಡಿದ್ರು ದುಡ್ಡು ನಿಲ್ಲಲಾಗೈತಿ, ಕೈಯಾಗ ಎಷ್ಟು ರೊಕ್ಕ ಇದ್ರು ಇಲ್ಲ ಅನ್ನೋ ತರ ಆಗಕತ್ತೈತಿ. ಇಲ್ಲ, ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಓದಕ್ಕೆ ಬರೋದಿಲ್ಲ, ಪರ್ಸನಲ್ ಆಗಿ ಮಾತಾಡ್ಬೇಕು, ನಂಬರ್ ಕೊಡ್ತೀರಾ ಅಂತ ಹೇಳ್ಬಿಟ್ರು. ರೊಕ್ಕನೂ ಉಳಿಯಂಗಿಲ್ಲ, ಹಿಂದಿರೋ ಆಸ್ತಿನೂ ಉಳಿಯಂಗಿಲ್ಲ. ಯಾಕಂದ್ರೆ ಹಿಂದಕಿನ ಇರೋರು ಸುಮ್ಮನೆ ಹೇಳಿಲ್ಲ, ನಮ್ಮ ಹಾಸಿಗಿದ್ದಷ್ಟು ಕಾಲ್ ಚಾಚ್ಬೇಕಂತ ಹೇಳ್ಬಿಟ್ಟು. ನಮಗೆ ದುಡ್ಡು ಉಳಿತಾಯ ಆಗ್ಬೇಕು, ಹಣ ಉಳಿಸ್ಕೋಬೇಕು, ನಾಲ್ಕು ದುಡ್ಡು ನಾವು ಮಾಡ್ಕೋಬೇಕು ಅಂತಂದ್ರೆ ಈ ತಪ್ಪಿಗೆ ಅವ್ರು ಭಯಕತ್ರ ಅಂದ್ರೆ ಖಂಡಿತ ನಾವು ತಲೆ ಬಗ್ಗಿಸ್ಕೊಂಡಿರ್ಬೇಕು. ಪ್ರತಿಯೊಂದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ, ಆದ್ರೂ ನಾವು ಆ ಕೆಲಸ ಮಾಡೋದೇ ಇಲ್ಲ. ಭಯಕತ್ರ ಅಂದ್ರೆ ನಮ್ಗೆ ಆಗೋದು ಏನೈತಿ, ಜಗಳ ಕದ್ರ ಅನ್ನೋದು ಭಾಳ ಕಂಟ್ರೋಲ್ ಆಕೈತಿ. ಆ ರೀತಿ ಇರೋದ್ರಿಂದ ಆಗ್ಬಿಟ್ಟೆ ನನ್ನ ಜೀವನದಾಗ ಎಲ್ಲ ನರ್ಕ ಅನುಭವಿಸಿ ಪ್ರತಿಯೊಂದು ಇಂಚು ತಿಳ್ಕೊಂಡಿದೀನಿ. ನಾನು ಬೇಕಂದ್ರೆ ಕುಂತು ಒಂದು 10 ನಿಮಿಷ ಯೋಚನೆ ಮಾಡ್ರಿ. ಯಾಕಂದ್ರೆ ನಾವೇ ನೆಟ್ಟಿಗಿಲ್ಲ ಅಂದ್ಮೇಲೆ ಬೇರೆದವ್ರ ಮೇಲೆ ಯಾಕೆ ನಾವು ನಿಮಿತಿ ಕೊಡ್ಬೇಕಂತ ನಾನು ಕೇಳ್ತೀನಿ. ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ರು ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಟೈಟಲ್ ತಮ್ಮೇಲೆ ನೋಡಿ ಗೊತ್ತಾಗಿರತ್ತೆ. ಹೌದು, ನಮ್ಗೆ ಕಷ್ಟ ಟೈಮ್ ಬರ್ತದ, ಆಮೇಲೆ ನಮ್ಗೆ ದರಿದ್ರ ಬರ್ಲಾಗತ್ತದ, ನಮ್ಗೆ ಯಾವುದೇ ಕೆಲಸ ಆಗಲಾಗೈತಿ, ದುಡ್ಡು ಉಳಿಯಲಾಗೈತಿ, ಮನ್ಯಾಗ ಎಷ್ಟೇ ಮಾಡಿದ್ರು ಏನೇನೋ ನಮ್ಗೆ ಉಳ್ಕೊಳ್ಳಲ್ಲದು, ಎಲ್ಲ ಏನು ಬಂದಿದ್ದು ಬರ್ಲಾರ್ದಂಗೆ ಐತಿ ಅಂತ ತುಂಬಾ ಜನ ಕಮೆಂಟ್ ಮಾಡಕತ್ತಾರ. ಮೇನ್ ದುಡ್ಡಿನ ವಿಷಯದಲ್ಲಿ ನಮ್ಗೆ ಎಷ್ಟೇ ದುಡಿದ್ರು ದುಡ್ಡು ನಿಲ್ಲಲಾಗೈತಿ, ಕೈಯಾಗ ಎಷ್ಟು ರೊಕ್ಕ ಇದ್ರು ಇಲ್ಲ ಅನ್ನೋ ತರ ಆಗಕತ್ತೈತಿ. ಏನು ಮಾಡಬೇಕು ಅಂತ ಕೇಳಿದ್ರಿ, ನಾನು ಯಾವುದು ಶಾಸ್ತ್ರ ಮತ್ತು ಪಂಚಾಂಗಗಳನ್ನ ಹೇಳಲ್ಲ, ನನ್ನ ಜೀವನದ ಅನುಭವದ ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಜೀವನದಾಗ ನಾವು ಹೆಂಗೆ ಬದುಕೀವಿ, ನಾವು ಹೆಂಗೆ ಬದುಕಾಕತ್ತೀವಿ ಅನ್ನೋದ್ರ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ. ಈ ಶಾಸ್ತ್ರ ಪಂಚಾಂಗ ಅಂತ ನೀವು ಅನ್ಕೊಂಡಿರೋದು ಅದು ಯಾವುದೂ ಇಲ್ಲ. ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಓದಕ್ಕೆ ಬರೋದಿಲ್ಲ, ನನ್ನ ಜೀವನದ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ ಅಷ್ಟೇ. ನನ್ನ ಜೀವನದಾಗ ಏನು ಒಳ್ಳೇದಾಗೈತಿ, ಏನು ಕೆಡಕಾಗೈತಿ ಅದು ಮಾತ್ರ ನಿಮ್ಮ ಹತ್ರ ನಾನು ಹಂಚ್ಕೊಳಕತ್ತೀನಿ, ಬೇರೆ ಏನಿಲ್ಲ. ಕೆಲವೊಬ್ರು ಕಮೆಂಟ್ ಹಾಕಿದ್ರು, ಮೇಡಮ್ ನಮಗೆ ತುಂಬ ಪರ್ಸ್ನಲ್ ಆಗಿ ಮಾತಾಡಬೇಕು, ನಂಬರ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ತುಂಬ ಕಷ್ಟ ಇದೆ ನಮ್ಮ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಜೀವನದಲ್ಲಿ ಕಷ್ಟ ಇದಕ್ಕೆ ಏನಂತ ನಾನು ಪರಿಹಾರ ಕೂಡ ನಮಗೆ ಹೇಳಿದ್ದೀನಿ. ಆ ರೀತಿ ಮಾಡಿ ಅದಕ್ಕೂ ಮೇಲಾಗಿ ನಿಮಗೆ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದರೆ ನಿಮ್ಮ ಮನೆ ದೇವರಿಗೆ ಅಥವಾ ಬೇರೆ ಎಲ್ಲಾದರೂ ತುಂಬ ಬುದ್ಧಿವಂತರು ಇರ್ತಾರೆ ಹೇಳೋರು, ಅಂದರೆ ಈ ಶಾಸ್ತ್ರದ ಎಲ್ಲ ಹೇಳ್ತಾ ಇರ್ತಾರಲ್ಲ, ಪಂಚಾಂಗದೆಲ್ಲ ನೋಡ್ಬಿಟ್ಟು ಅಂತಲ್ಲಿ ಬೇಕಾದ್ರೆ ಹೋಗಿ ಇನ್ನೂ ಕೇಳಿ ನಿಮ್ಮ ಪರಿಹಾರನ ಕಂಡುಕೋಬೋದು. ಯಾಕಂದ್ರೆ ನಾನು ಹೇಳ್ತಾ ಇರೋದು ನನ್ನ ಜೀವನದ ಅನುಭವ, ನನಗೊಬ್ಬಳಿಗೆಲ್ಲ, ನನ್ನ ಸುತ್ತಮುತ್ತ ಇರೋರಿಗೆ ನನಗೆ ಗೊತ್ತಿರೋ ವಿಷಯ, ನನ್ನ ಇದರಲ್ಲಿ ರಿಲೇಷನ್ನಾಗಲಿ ಹೇಳಿ ಅದು ಅವ್ರಿಗೆ ಉತ್ತಮ ಅನಿಸಿದ ಮೇಲೆ, ನನ್ನ ಜೀವನದಲ್ಲಿ ನನಗದು ಉತ್ತಮ ಅನಿಸಿದ ಮೇಲೆ ನಾನು ನಿಮಗೆ ಅದನ್ನು ತಿಳಿಸಿರ್ತೀನಿ. ಅದರಿಂದ ತುಂಬಾ ಉತ್ತಮ ಆಗಿದೆ ನಾನು ಹಿಂದೆ ವಿಡಿಯೋ ಹಾಕಿದ್ರಿಂದ. ಹಾಗಾಗಿಬಿಟ್ಟು ಆ ವಿಡಿಯೋನ ನಾನು ಮಾಡಿ ಹಾಕಿರೋದು ಅಷ್ಟೇ. ತುಂಬ ಕಮೆಂಟ್ಗಳು ಅದಕ್ಕೆ ಬಂದಿರೋದು ಇದೆ. ನಮಗೆ ಹಣದ ಸಮಸ್ಯೆ ತುಂಬಾ ಇದೆ, ಎಷ್ಟು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನಾವು ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕಂದ್ರೆ, ನಮ್ಮ ಸಂಸಾರಕ್ಕೆ ಎಷ್ಟು ಬೇಕು ನೋಡಿ, ಬೇಕಾದಕ್ಕಿಂತ ಸ್ವಲ್ಪ ಕಡಿಮೆ ತಂದರೆ ನಮಗೆ ದುಡ್ಡು ನಾವು ಉಳಿತಾಯ ಆಗ್ತದೆ. ಮತ್ತು ಅದು ಬಿಟ್ಟು ನಾವು ಕಂಡಿದ್ದೆಲ್ಲ ನಾವು ಖರೀದಿ ಮಾಡ್ಕೊಂಡು ಹೋದ್ರೆ ರೊಕ್ಕನೂ ಉಳಿಯಂಗಿಲ್ಲ, ಹಿಂದಿರೋ ಆಸ್ತಿನೂ ಉಳಿಯಂಗಿಲ್ಲ. ಅದಕ್ಕಾಗಿ ಹೇಳ್ತೀನಿ, ನಾವು ದುಡ್ದಿರೋ ದುಡ್ಡು ನಮಗೆ ಉಳಿಬೇಕಂತಂದ್ರೆ ಮೇನ್ ನಮಗೆ ಖರ್ಚುಗಳನ್ನ ಕಮ್ಮಿ ಮಾಡ್ತಾ ಬರಬೇಕು. ಏನು ಖರ್ಚುಗಳಂದ್ರೆ ಕಂಡಿದ್ದೆಲ್ಲ ತಿನ್ಬೇಕನ್ಸಿದ್ದೆಲ್ಲ ತಿನ್ಕೋತ ಹೋದ್ರೆ, ತಗೋಬೇಕನ್ಸಿದ್ದೆಲ್ಲ ತಗೊಳ್ಕೋತ ಹೋದ್ರೆ ಖರ್ಚು ಜಾಸ್ತಿನೇ ಆಕೈತೆ. ಹೌದು, ತಿನ್ಬೇಕನ್ಸಿದ್ದು ತಿನ್ಬೇಕು, ಇಲ್ಲ ಅಂತ ನಾನು ಹೇಳಿಲ್ಲ. ಇದು ಹುಟ್ಟಿರೋ ಜೀವನ ಅನ್ನಕ್ಕಾಗಿ ಹುಟ್ಟಿರೋದು, ತಿನ್ಬೇಕಿಲ್ಲ ಅಂತಲ್ಲ. ಅದಕ್ಕೆ ಒಂದು ಇತಿಮಿತಿ ಅನ್ನೋದು ಇರ್ತೈತಿ. ಯಾವ ಟೈಮಲ್ಲಿ ತಿನ್ಬೇಕು, ಯಾವ ಟೈಮಲ್ಲಿ ತಿನ್ನಬಾರ್ದು ಅನ್ನೋದು ಅದಕ್ಕೆ ಒಂದು ಲೆಕ್ಕಾಚಾರ ಇರ್ತೈತಿ. ಆ ಟೈಮಲ್ಲಿ ನಾವು ನೋಡಿಕೊಂಡು, ಯಾಕಂದ್ರೆ ಹಿಂದಕಿನ ಇರೋರು ಸುಮ್ಮನೆ ಹೇಳಿಲ್ಲ, ನಮ್ಮ ಹಾಸಿಗಿದ್ದಷ್ಟು ಕಾಲ್ ಚಾಚ್ಬೇಕಂತ ಹೇಳ್ಬಿಟ್ಟು. ಆಯ್ತಾ, ಈಗ ದೊಡ್ಡ ಶ್ರೀಮಂತರು ಡೈಲಿ ಪಿಜ್ಜಾ ಬರ್ಗರ್ ತಿಂತಾರ ಅಂತ ಹೇಳ್ಬಿಟ್ಟು ನಮಗೂ ತಿನ್ಬೇಕು ಅಂತ ಅನಿಸ್ತದ ಅಂತ ಹೇಳ್ಬಿಟ್ಟು ದಿನ ಅದೇ ತನಿಸ್ಕೊಂಡು ತಿನ್ನಕತ್ತದಂದ್ರೆ ನಮ್ಗೆ ಆಗೋದಿಲ್ಲ. ಯಾಕಂದ್ರೆ ನಮಗಿರೋದು, ನಮ್ಮ ಯೋಗ್ಯತೆ ಇರೋದು ನಾವು ರೊಟ್ಟಿ ಪಲ್ಯ ತಿನ್ನಬೇಕು. ಅದೇ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು, ನಮ್ಮ ಜೀವನಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಎಲ್ಲ ನಮ್ಮ ಕೈಯಲ್ಲೇ ಐತಿ. ಖರ್ಚು ಮಾಡೋದು ಮತ್ತು ಉಳಿಸ್ಕೊಳ್ಳೋದು ಎಲ್ಲವೂ ನಮ್ಮ ಕೈಯಲ್ಲೇ ಇರ್ತೈತಿ. ನಾವು ಇವಾಗ ಜೀವನ ನಡೆಸ್ತಾ ಇದ್ದಿದ್ದು ಬರೀ 10,000 ರೂಪಾಯಿದಲ್ಲಿ ಇವಾಗ ಜೀವನ ನಡ್ಸಕತ್ತೀವಿ. ತಿಂಗಳಿಗೆ ನಮ್ಗೆ 10,000 ರೂಪಾಯಿ ಪೇಮೆಂಟ್ ಬರ್ತೈತೆ ಅಷ್ಟೇ ಒಬ್ಬರದು. ನಾನಂತೂ ಈಗ 3 ವರ್ಷ ಮೇಲಾಯಿತು ಮನೆಯಾಗೆ ಕುಂತೀನಿ. ನಂದು ಒಂದೇ ಒಂದು ರೂಪಾಯಿ ಅಲ್ಲ, ಒಂದು 8 ಚಾರಣೆ ಅಂದ್ರೆ ಲಾಭ ಇಲ್ಲ ನಂದು. ನನ್ನ ಮನೆಯಲ್ಲಿ ನಾನು ತಿಂತಾ ಇರೋದೇ ಬಿಟ್ಟು ಅನಿಸ್ತೈತಿ, ನನಗೆ ದುಡಿಲಾರ್ದೆ. ನನಗೆ ಹಾಗೆ ಅನಿಸ್ತೈತಿ, ನಾನು ದುಡಿದಿಲ್ಲ ಅಂದ್ರೆ ನನಗೆ ಹಾಗೆ ಅನಿಸ್ತೈತಿ. ಏನು ಮಾಡೋದು, ಕೆಲವೊಂದು ಟೈಮ್ಗಳು ಹಂಗಿರ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಮಗೆ ದುಡ್ಡು ಉಳಿತಾಯ ಆಗಬೇಕು, ಹಣ ಉಳಿಸ್ಕೋಬೇಕು, 4 ದುಡ್ಡು ನಾವು ಮಾಡ್ಕೋಬೇಕು ಅಂತಂದ್ರೆ ಇದ್ದಿರೋ ಖರ್ಚುಗಳನ್ನ ಕಮ್ಮಿ ಮಾಡ್ಕೊಡ್ರಿ. ಪ್ರತಿಯೊಂದರಲ್ಲೂ ನಾವು ಖರ್ಚು ಕಮ್ಮಿ ಮಾಡ್ಕೊತ ಬರಬೇಕು. ಮತ್ತು ಇನ್ನು ಮನೆಯಲ್ಲಿ ತುಂಬ ಕಿರಿಕಿರಿ ಜಾಸ್ತಿ ಆಗೈತ್ರಿ. ಭಾಳ ನಮ್ಮ ಮನೆಯಲ್ಲಿ ಜಗಳ ಕದನ ಭಾಳದಂತ ಹೇಳಿದ್ರಿ. ಜಗಳ ಕದನ ಬರೋದೇ ನಮ್ಮ ಬಾಯಿಯಿಂದ. ಫಸ್ಟ್ ನಮ್ಮ ಎದುರುಗಡೆ ಇರೋರು ಏನು ಮಾತಾಡ್ಲಿಕ್ಕತ್ತಾರ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಮಾತಾಡೋ ತುಂಬ ಜಾಸ್ತಿ ಸಿಟ್ನಾಗ ಅದರ. ನಾವೇನೋ ಒಂದು ತಪ್ಪಿಗೆ ಅವ್ರು ಬೈಯಕತ್ತಾರ ಅಂದ್ರೆ ಖಂಡಿತ ನಾವು ತಲೆ ಬಗ್ಗಿಸ್ಕೊಂಡಿರ್ಬೇಕು. ಅವ್ರು ಎಷ್ಟು ಬೈತಾರ, ಅವ್ರು ಸಾಕನೊಟ್ಟತನ ಬೈತಾರ, ಸುಮ್ಮಿದ್ದು ಬಿಡ್ತಾರೆ. ಅಲ್ಲಿ ಜಗಳ ಖತಮ್ ಆಗಿಬಿಡ್ತೈತಿ. ನಾವು ಅಕಸ್ಮಾತ್ ಅವ್ರು 1 ಬೈದ್ರು ನಾವು 4 ಬೈದೇವು ಅಂದ್ರೆ ಡಬಲ್ ಆಗಿ ಅಂಗಳಕ್ಕೆ ಹೋಗ್ಬಿಡ್ತೈತೆ ಅದು ಮನೆ
ಸಂಸಾರದ ಜಗಳ. ಹಂಗಾಗ್ಬಿಟ್ಟು ಮನ್ಯಾಗ ಯಾರೇ ಜಗಳ ಮಾಡಲಿ, ಹೆಂಡತಿ ಬೈದ್ರೆ ಗಂಡ ಸುಮ್ಮಿರ್ಬೇಕು, ಗಂಡ ಬೈದ್ರೆ ಹೆಂಡತಿ ಸುಮ್ಮಿರ್ಬೇಕು. ಇದು ಪ್ರತಿಯೊಂದು ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಆದರೂ ನಾವು ಆ ಕೆಲಸ ಮಾಡೋದೇ ಇಲ್ಲ. ಆ ಕೆಲಸ ಮಾಡದೆ ಏನು ಮಾಡ್ಬಿಡ್ತೀವಿ, ನಾನು ನೀ ಮುಂದೆ ಅಂತೇಳಿ ಹಂಗೆ ನಿಂತು ಕಿಸಿಂದ್ರಂದ ಬೀದಿಗೆ ತೊಗೊಂಡು ಹೋಗ್ಬಿಡ್ತೀವಿ ಆ ಜಗಳನ. ಅವರೊಂದು 4 ಮಂದಿ ಹಾಕಿ ಚುಚ್ಚಿ ಮಾಡಿ ಮತ್ತೆ ಅದಕ್ಕೆ ಪುಟ್ಟು ಹಾಕಿ ಹಚ್ಚಿ ಬೆಂಕಿ ಹಚ್ಚಿಬಿಡ್ತಾರೋ. ಅಲ್ಲಿ ಇನ್ನೂ ದಗದಾಗ ಉರಿಯಾಕೆ ಚಾಲು ಆಗ್ಬಿಡ್ತೈತಿ. ಅದಕ್ಕೆ ಹೇಳಕತ್ತೀನಿ, ಯಾರೇ ಮನೆ ಜಗಳ ಮಾಡಕತ್ತರೂ ತಾಳ್ಮೆಯಿಂದ ಫಸ್ಟ್ ಹೆಣ್ಮಕ್ಳು ತುಂಬ ತಾಳ್ಮೆಯಿಂದನೇ ಇರಬೇಕು. ಒಂದು ಮಾತು ಅಂತಾರೆ ಅನ್ರಿ, ನನಗೆ ತಿಳಿದ ಅನುಭವಕ್ಕೆ ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ಅದಕ್ಕೆ ನೀವು ನನಗೆ ಉತ್ತರ ಕೊಡ್ರಿ. ಈ ಸದ್ ನಮಗೊಬ್ರು ಬೈಯಾಕತ್ತಾರ, ಈ ಸದ್ ನನ್ನ ಗಂಡನೇ ಬೈಲಿ, ನಮ್ಮ ಅತ್ತಿನೇ ಬೈಲಿ, ಮಾವನೇ ಬೈಲಿ, ಅಥವಾ ನಮ್ಮ ಮನ್ಯಾನಾಗ ಯಾರೇ ಒಬ್ರು ಬೈಯಾಕತ್ತಾರ ಅಂದ್ರೆ ನಮಗೆ ಆಗೋದು ಏನೈತಿ ಹೇಳ್ರಿ? ನಮಗೆ ಚುಚ್ಚುತ್ತಾವ, ಪೆಟ್ಟು ಬಡಿತಾವ, ತೂತು ಬೀಳ್ತಾವ? ಇಲ್ಲ. ಅದು ಬೈಯಾಕತ್ತಾರಂದ್ರೆ ಬರೀ ನಮ್ಗೆ ಬೈಲಾಕತ್ತಾರ ಅಂತ ಅರ್ಥ ಮಾಡ್ಕೋಬೇಕು. ಎದ್ರ ಸಲುವಾಗಿ ಬೈಯಾಕತ್ತಾರು, ಯಾಕೆ ಬೈಯಾಕತ್ತಾರು, ಅದರಿಂದ ಏನಿರ್ಬೋದು, ನಾನು ಏನು ತಪ್ಪು ಮಾಡಿರ್ಬೋದು ಅದನ್ನ ಅರ್ಥ ಮಾಡ್ಕೊಳ್ರಿ. ಅವ್ರಿಗೆ ಇಂಥದ್ದು ಬೈಯಾಕತ್ತಾರ ಅಂತ ನಿಮ್ಗೆ ತಿಳಿದಾಗ ಆ ತಪ್ಪು ಇನ್ನೊಂದ್ಸತಿ ಮಾಡಕ್ಕೆ ಹೋಗ್ಬೇಡ್ರಿ. ಅಥವಾ ನಿಮ್ಗೆ ತಪ್ಪೇ ಇಲ್ಲದೆ ಬೈಯಾಕತ್ತಾರಂದ್ರೆ ಸುಮ್ಮನೆ ಆಗ್ಬಿಡ್ರಿ. ಎಷ್ಟು ಸತಿ ಬೈಯಂಗಾರ ಅವ್ರು ನಿಮ್ಗೆ ತಪ್ಪೇ ಮಾಡದೆ ಬೈಬೇಕಂದ್ರೆ ಎಷ್ಟು ಸತಿ ಬೈತಾರೋ? ಪ್ರತಿನಿತ್ಯ ಬೈತಾರೋ? ಬಂದು ಬಿಡ್ರಿ. ಭಗವಂತ ಎಲ್ಲವನ್ನೂ ಲೆಕ್ಕಾಚಾರ ಮಾಡ್ತಿರ್ತಾನೆ. ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ಬೈಯೋರು ಬೈಲಿ. ನಾನು ಹೇಳೋದೇ ನನಗೆ ಗೊತ್ತಿರೋ ಪ್ರಕಾರ ನಾನು ದುನೇ ಜನ ಬೈಯಲಕ್ಕ ತಲೆ ಕೆಡಿಸ್ಕೋಬಾರ್ದು. ಒಟ್ಟು ಬೈಗಳದಿಂದ ಏನೂ ಫರಕ್ ಬೀಳೋದಿಲ್ಲ. ಏನು ಅಂದ್ರೆ ಏನು ಫರಕ್ ಬೀಳೋದಿಲ್ಲ ಬೈಯೋದ್ರಿಂದ. ಬೈ ದೊಡ್ಡವ್ರಾಗ್ರಿ. ಬೈದವ್ರು ಬೇವಿನ ಗಿಡ, ಬೈಸ್ಕೊಂಡವ್ರು ಮಾವಿನ ಗಿಡ ಅಷ್ಟೇ, ಏನೂ ಆಗೋದಿಲ್ಲ. ಅಷ್ಟೇ ಹೇಳೋದು. ಅದು ತುಂಬ ತಾಳ್ಮೆ ಅಂದಿದ್ರೆ ಮನ್ಯಾಗ ಜಗಳ ಕದನ ಅನ್ನೋದು ಭಾಳ ಕಂಟ್ರೋಲ್ ಆಕೈತಿ. ಆ ರೀತಿ ಇರೋದ್ರಿಂದ ಇನ್ನು ನಾವು ಜಗಳ ಮಾಡೋದ್ರಿಂದ ನಮ್ಮ ಮಕ್ಕಳು ಕೂಡ ಹಾಳಾಗ್ತಾರೆ. ಅವ್ರ ವಿದ್ಯಾಭ್ಯಾಸ ತಲೆಗೆ ಹತ್ತೋದಿಲ್ಲ, ಅವು ಮುಂದೆ ಅದ ಚಟ ಕಲಿತಾವು. ಹೌದಿಲ್ಲ ಹೇಳ್ರಿ ನೀವು? ಈಗ ನಾವು ಮನ್ಯಾಗ ಬರೀ ಗಂಡ ಹೆಂಡತಿ ಆಗಲಿ ಮನ್ಯಾಗ ಯಾರ ಜೊತೆ ನಾವು ಜಗಳ ಮಾಡ್ಕೋತ ಕೂತ್ರ ಮಕ್ಳಿಗೆ ಓದ್ಕೊಳ್ಳೋಕೆ ಟೈಮ್ ಯಾವಾಗ ಸಿಗ್ತೈತೆ? ನಮ್ಮ ಜಗಳ ನೋಡೋಟಿಗೆ ಸಾಕಾಗಿ ಹೋಗಿರ್ತೈತೆ ಅವರಿಗೆ. ಎಲ್ಲ ನರ್ಕಗಳನ್ನ ಅನುಭವಿಸಿ ಅದನ್ನು ಉಂಡವ್ರಿಗೆ ಮಾತ್ರ ಅನುಭವ ಆಕೈತಿ. ಎಲ್ಲವನ್ನು ಅದೇನೋ ಹೇಳ್ತಾರಲ್ಲ, 100 ವರ್ಷದ ಅನುಭವ ಈಗ 30 ವರ್ಷಕ್ಕೆ ಅರ್ದು ಕುಡ್ದಂಗೆ ಆಗ್ಬಿಟ್ಟೈತೆ. ನನ್ನ ಜೀವನದಾಗ ಎಲ್ಲ ನರ್ಕ ಅನುಭವಿಸಿಬಿಟ್ಟಿನಿ. ಹಾಗಾಗಿ ಈ ವಿಷಯಗಳನ್ನ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರೋದು ಅಷ್ಟೇ. ಬೇರೆ ಏನೋ ಕತೆ ಕಟ್ಟು ಮಾತಾಡ್ತಾರ ಮಾತುಗಳಲ್ಲ. ಈಗ ಪ್ರತಿ ಒಂದೊಂದು ಇಂಚಿಂಚು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೀನಿ. ಪ್ರತಿ ಒಂದು ಪಾಠನೂ ಕಲ್ತಿದ್ದೀನಿ. ನನ್ನ ಮನೆಯಲ್ಲಿ ಇರೋರನ್ನು ಕಲ್ತಿದ್ದೀನಿ, ಸಂಬಂಧಿಕರ ಹತ್ರನೂ ಕಲ್ತಿದ್ದೀನಿ. ಎಲ್ಲ ನಾನು ಪರಿಚಯ ಮಾಡ್ಕೊಂಡಿರೋ ನನ್ನ ಜೀವನದಾಗ ಯಾರ್ಯಾರು ಬಂದರು ಎಲ್ಲದರಿಂದನೂ ನಾನು ಪಾಠ ಕಲ್ತಿದ್ದೀನಿ. ನಾನು ಪಾಠ ಎಲ್ಲಿ ಕಲ್ತಿಲ್ಲ ಅಂದ್ರೆ ಶಾಲ್ಯಾಗ ಒಂದು ರ ಅನ್ನೋ ಅಕ್ಷರ ಬರೋದು ಕಲ್ತಿಲ್ಲ ಹೊರತು ಈ ಜೀವನದಾಗ ಹೆಂಗಿರ್ಬೇಕು, ಹೆಂಗೆ ನಡಿಬೇಕು, ಏನು ತಿಳ್ಕೋಬೇಕು, ಏನು ತಿಳ್ಕೋಬಾರ್ದು, ಯಾರ ಜೊತೆ ಹೆಂಗಿರ್ಬೇಕು, ಪ್ರತಿಯೊಂದು ಇಂಚಿಂಚು ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಳಕ್ಕೆ ಕಾರಣನೇ ಎಲ್ಲರೂ ಅವರೇ. ಯಾಕಂದ್ರೆ ಅವ್ರು ಎಲ್ಲ ಹಂಗೆ ಮಾಡಿದಾಗೆ ನಾನು ತಿಳ್ಕೊಳಕ್ಕೆ ಸಾಧ್ಯ ಆಗಿರ್ತೈತಿ. ಶತ್ರು ಅನ್ನೋದು ಫಸ್ಟ್ ನಮ್ಮ ಜೀವನದಾಗ ಇರ್ಬೇಕು. ಆ ಶತ್ರು ನಮ್ಮ ಜೀವನದಾಗಿಲ್ಲ ಅಂದ್ರೆ ನಮ್ಮ ಜೀವನನೇ ಅಲ್ಲ ಅಂತ ತಿಳ್ಕೊಂಬಿಡ್ರಿ ನೀವು. ಫಸ್ಟ್ ನಮ್ಮ ಜೀವನದಾಗ ಯಾವಾಗ ಶತ್ರು ನಾನು ನಮಗೆ ತಿಳಿತೈತಿ, ಆ ಶತ್ರು ನಮ್ಮ ಬೆನ್ನಿಂದ ಯಾವಾಗ ಬೀಳ್ತಾನೆ ನೋಡ್ರಿ, ಅವಾಗೆ ನಾವು ಹೆಂಗಂದ್ರೆ ದಿನೇ ಕೊಡ್ಲಿ ಥರ ಚೂಪ್ ಹಾಕೋತೆ ಹೋಗ್ತೀವಿ. ಹೆಂಗಂದ್ರೆ ಕೊಡ್ಲಿ ಮಸದ್ಗಳು ಹೆಂಗೆ ಚೂಪ್ ಆಗ್ತದಲ್ಲ ಹಂಗೆ ಚೂಪ್ ಹಾಕೋತಿರ್ತೀವಿ, ಅಷ್ಟು ಶಾರ್ಪ್ ಹಾಕೋತೆ ಬರ್ತೈತಿ. ನಮ್ಮ ಜೀವನದಾಗ ಹಿಂಗೆ ಇರಬೇಕು. ಹಿಂಗಾದ್ರೆ ಅಂಥವ್ರಿಂದ ಹಿಂಗೆ ಬದುಕಿ ತೋರಿಸ್ಬೇಕನ್ನೋ ಛಲ ಬೇಕು. ಅವಾಗಲೇ ನಮ್ಮ ಜೀವನದಾಗ ಎಲ್ಲನೂ ಸಾಧ್ಯ ಆಗುತ್ತೈತಿ. ಅದನ್ನ ಬಿಟ್ಟು ನಾವು ಅವ್ರು ಅಂದರು ಇವರು ಬೈದರು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಒಟ್ಟು ಬೈದ್ರ ಅನ್ನೋದು ಬಿಟ್ಬಿಟ್ಟು ಯಾಕೆ ಬೈದ್ರು ಅನ್ನೋದು ವಿಚಾರ ಮಾಡ್ರಿ. ಜೀವನದಾಗ ಇಷ್ಟು ಅನುಕೂಲ ಐತಿ, ಯಾಕೆ ಬೈದ್ರು ಅನ್ನೋ ಪದದಾಗ ಬೇಕಾದ್ರೆ ಕುಂತು ಒಂದು 10 ನಿಮಿಷ ಯೋಚನೆ ಮಾಡ್ರಿ. ಯಾಕೆ ಬೈದ್ರು ಅನ್ನೋದು ಒಂದೇ ಯೋಚನೆ ಮಾಡ್ರಿ. ಬೈದ್ರು ಅನ್ನೋದು ಬಿಟ್ಬಿಡ್ರಿ. ಬರೀ ಯಾಕೆ ಬೈದ್ರು ಅನ್ನೋದು ಯೋಚನೆ ಮಾಡ್ರಿ. ಮತ್ತು ಯಾರಾದ್ರೂ ನಿಮ್ಗೊಂದು ಮಾತು ಹೇಳಿದ್ರಂದ್ರೆ ಅದು ಯಾಕೆ ಹೇಳಿದ್ರು ಅಂತ ಯೋಚನೆ ಮಾಡ್ರಿ. ಅಯ್ಯೋ ನನಗೆ ಹಿಂಗೆ ಹೇಳಿಬಿಟ್ರಲ್ಲ ಒಟ್ಟೆ ಯೋಚನೆ ಮಾಡಕ್ಕೆ ಹೋಗ್ಬಿಡ್ರಿ. ಅಯ್ಯೋ ಆಕಿನ ಕೈಲಿ ಏನಾಗ್ತದ, ಏನೋ ಆಗೋದಿಲ್ಲ ಅಂತಾರಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ರಲ್ಲ ಅನ್ನಕ್ಕೆ ಹೋಗ್ಬಿಡ್ರಿ. ಯಾಕೆ ಆಗುವುದಿಲ್ಲ ಅಂತ ಯೋಚನೆ ಮಾಡ್ರಿ. ಖಂಡಿತ ಆಗ್ತೈತಿ. ಆಗಲ್ಲ ಅನ್ನೋ ಮಾತೇ ಇಲ್ಲ. ಒಟ್ಟ ಹೇಳ್ತೀನಲ್ಲ, ಅವ್ರು ಏನಂದಿರ್ತಾರೋ ಅದ್ರ ಆಪೋಸಿಟ್ನ ಯೋಚನೆ ಮಾಡಿದಾಗ ಖಂಡಿತ ಅದಕ್ಕೆ ನಮ್ಗೆ ಸೊಲ್ಯೂಷನ್ ಐತಿ. ನಮ್ಮ ಜೀವನದ ಸುಧಾರಿಸ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟೈತಿ. ಆಯ್ತಾ? ಯಾರು ಏನೇ ಹಾಳು ಮಾಡ್ಬೇಕಂತ ತಯಾರಾಗಿ ನಿಂತರೂ ಅದು ಆಗೋದೇ ಇಲ್ಲ. ಅದು ಫಸ್ಟ್ ನಾವು ಹಿಂಗೆ ಯೋಚನೆ ಮಾಡಿದಾಗ, ಯಾಕಂದ್ರೆ ನಾವೇ ನೆಟ್ಟಿಗಿಲ್ಲ ಅಂದಮೇಲೆ ಬೇರೆದವ್ರ ಮೇಲೆ ಯಾಕೆ ನಾವು ನಿಮಿತಿ ಕೊಡ್ಬೇಕಂತ ನಾನು ಕೇಳ್ತೀನಿ. ಅವ್ರು ಮಾತಾಡ್ತಾರೆ, ಬಾಯಿಯವ್ರಿಗೆ ಭಗವಂತ ಬಾಯಿ ಕೊಟ್ಟಾನ, ಫ್ರೀ ಆಗಿರೋ ಬಾಯಿ, ಅವ್ರಿಗೇನು ಕೇಳಬೇಕು ಹೇಳ್ಬೇಕು ಅನ್ನೋದಿರಲ್ಲ. ಅವ್ರ ಬಾಯಿ ಅವ್ರಿಷ್ಟ ಅವ್ರು ದುನೇ ಮಾತಾಡ್ಕೊಳ್ಳಿ. ಅದನ್ನ ಯಾಕೆ ನಾವು ಕೇಳಿಸ್ಕೋಬೇಕು? ಸುಮ್ಮನೆ ಎಲ್ಲಾನು ಕೇಳಿಸ್ಕೊತ ಹೋಗೋದಿಲ್ಲ. ನಮಗೆ ಯಾವಾಗ ಬೇಕು, ನಮ್ಮ ಜೀವನಕ್ಕೆ ಯಾವಾಗ ಅನುಕೂಲ ಅದ ನೋಡ್ರಿ ಅದನ್ನ ಮಾತ್ರ ಕೇಳಿಸ್ಕೊಳ್ರಿ. 4 ಒಳ್ಳೆ ಮಾತುಗಳನ್ನ ಕೇಳಿಸ್ಕೊಳ್ರಿ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗಿರ್ತೈತಿ ಗೊತ್ತನ್ರಿ? ಈಗಿನ ಪ್ರಪಂಚದಾಗ ಫಸ್ಟ್ ಏನು ಕೆಟ್ಟದ್ದು ಮಾತಾಡ್ತಾರೋ ಅದನ್ನ ಮಾತ್ರ ತಲೆಯಾಗ, ಮನಸ್ಸಿನಾಗ, ಕಿವ್ಯಾಗ, ಇಡೀ ನಮ್ಮ ದೇಹಕ್ಕೆಲ್ಲ ಹಾಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಯಾರೋ ಒಂದು ಒಳ್ಳೇದು ಮಾತು ಹೇಳಿರ್ತಾರ, ನಮ್ಗೆ ಒಟ್ಟು ತಲೆಯಾಗಿರೋದಿಲ್ಲ ಅದು. ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಯೋಚನೆ ಮಾಡ್ತಿರ್ತೀವಿ. ಫಸ್ಟ್ ಅದನ್ನ ಬಿಟ್ಬಿಡ್ರಿ. ಜೀವನದಾಗ ನಾವು ಒಳ್ಳೆಯವ್ರು, ನಿಂಗೆ ಜೀವನ ಬದುಕಿಸ್ಬೇಕು ಅಂದ್ರೆ ಫಸ್ಟ್ ಕೆಟ್ಟ ಮಾತುಗಳನ್ನೆಲ್ಲ ತೆಗೆದಾಕಿ, ಒಬ್ರು 10 ಮಂದಿ ಕೆಟ್ಟದ್ದು ಮಾತಾಡ್ತಾರೆ, ಒಬ್ರು ಒಂದು ಒಳ್ಳೇದು ಮಾತಾಡ್ತಾರ, ಸಾಕು.
ಅದೇ ನಮ್ಮ ಜೀವನದ ಬದುಕಿನ ದಾರಿ, ಅದೇ ಭಗವಂತ ನಮ್ಗೆ ತೋರಿಸ್ತಾ ಇರೋ ದಾರಿ. ಅಷ್ಟು ತಿಳ್ಕೊಂಡ್ಮೇಲೆ ನಾನು ಇಲ್ಲಿವರೆಗೂ ಇಷ್ಟು ಬದುಕಿನಿ. ಈ ಬೆಂಗಳೂರಾಗ ಒಬ್ಬರೇ ದುಡಿದು ಬದುಕಬೇಕು ಅಂತ ಇಂಥ ಬೆಂಗಳೂರಾಗ ಈ ಜೀವನ ನಡ್ಸಾಕತ್ತೀನಿ. ನಾನು ಯಾವ ರೀತಿ ನಡ್ಸಾಕತ್ತೀನಿ ಅಂದ್ರೆ ರಾಜರ ಥರ ನಡ್ಸಾಕತ್ತೀನಿ. ನನಗೆ ಯಾವುದಕ್ಕೂ ಕೊರತೆನೂ ಇಲ್ಲ, ನಾನು ಯಾವುದಕ್ಕೂ ಕಮ್ಮಿನೂ ಇಲ್ಲ. ನಾನು ಆ ಥರ ಸಂಸಾರ ನಡ್ಸಾಕತ್ತೀನಿ ಅಂದ್ರೆ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನನಗೆ ಇಂಥದೇ ಬೇಕು ಅಂತ ನಾನು ಕಂಡೀಷನ್ ಹಾಕಲ್ಲ. ನನಗೆ ಏನಿರ್ತೈತಿ ನಾನು ಅದನ್ನೇ ತಿನ್ಕೊಂಡು ಉಣ್ಕೊಂಡು ಅದರಲ್ಲೇ ರಾಜರ ಥರ ಜೀವನ ನಾನು ನಡೆಸಾಕತ್ತೀನಿ. ನೀವು ಆ ಥರ ಜೀವನ ನಡೆಸಬೇಕು ಅಂದ್ರೆ ಇದನ್ನೆಲ್ಲ ಬಿಟ್ಟು ಬಿಡ್ರಿ. ಏನು ಫಸ್ಟ್ ನಿಮ್ಮ ಮಾಡೋ ಖರ್ಚುಗಳನ್ನ ಬಿಡ್ರಿ, ಆಡೋ ಮಾತುಗಳು ಕಿವಿ ಹಾಕೊಳ್ಳೋದು ಬಿಡ್ರಿ, ಫಸ್ಟ್ ನಿಮ್ಮ ಮನೆಗೆ ಯಾರು ಬೈದ್ರೆ ಜಗಳ ಮಾಡೋದು ಬಿಟ್ಬಿಡ್ರಿ. ಅವೆಲ್ಲ ಬಿಟ್ಟಾಗ ಜೀವನ ತಾನೇ ಉದ್ಧಾರ ಆಕೈತಿ. ಇಷ್ಟೇ, ಜೀವನದ್ದು ಏನು ಭಾಳ ಇರೋದಿಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಹೇಳಿರೋದು ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಮತ್ತೆ ಏನಾದ್ರು ಒಂದು ಮಿಸ್ಟೇಕ್ ಆಗಿತ್ತು ಮರ್ತಿದ್ನಿ ಅಂದ್ರೆ ಕಮೆಂಟ್ ಹಾಕಿ ಮತ್ತೆ ನಾನು ತಲೆ ತಿನ್ನಕ್ಕೆ ಹೋಗ್ಬಿಡ್ತಿಲ್ಲ, ಹುಳ ಬಿಟ್ಟು ಕೆರೆದು ಬಿಡ್ತೀರಿ. ಯಪ್ಪ ಹಿಂದಿನ ಹುಡಾಗ ನನಗೆ ಕಮೆಂಟಿಗೆ ರಿಪ್ಲೈ ಮಾಡಿ 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 ಸಾಕಾಗೋಯ್ತು ನನಗೆ. ಎಲ್ಲರದ್ದು ಬರೀ ಒಂದೇ ಕ್ವಶನ್. ದಯವಿಟ್ಟು ಅರ್ಥ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಇದು ನನ್ನ ಜೀವನದ ಅನುಭವದ ವಿಡಿಯೋನ ಆಗಿರ್ತೈತಿ, ಯಾವುದು ಬೇರೆ ಏನೂ ಇರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಖಂಡಿತ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನ್ಸಕ್ಕೇನ ಕಮೆಂಟ್ ಮಾಡಿ ತಿಳಿಸಲೇಬೇಕು. ಯಾಕಂದ್ರೆ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ತೊಗೊಳಕ್ಕೆ ನಾನು ರೆಡಿ. ಕಮೆಂಟ್ ಮಾಡಕ್ಕೆ ನೀವು ರೆಡಿ ಆಗಿರ್ರಿ ಅಷ್ಟೇ. ಓಕೆ, ಬಾಯ್, ನಮಸ್ಕಾರ ಎಲ್ಲರಿಗೂ.